ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮುಂದುವರಿದ ಭಾಗವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ 2012ರ ಭಾಗ 3 ನೋಡುತ್ತಾ ಹೋಗೋಣ. ಹಿಂದಿನ 2 ಭಾಗಗಳನ್ನು ನೀವು ನೋಡಿದರೆ ದಯವಿಟ್ಟು ಅಲ್ಲಿ ಏನಾದರೂ ಮಿಸ್ಪ್ರಿಂಟೇಕೋ ಅಥವಾ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ, ನಾನು ಆ ಕುರಿತಂತೆ ಕ್ಲಾರಿಫೈನ ಕೊಡ್ತೇನೆ. ಪ್ರಶ್ನೆ 51 ನೋಡಿ, ಕೌಟಿಲ್ಯನು ಅರ್ಥಶಾಸ್ತ್ರ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಮುಖ್ಯವಾಗಿ ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಗ್ರಂಥವು ಯಾವ ವಿಷಯಕ್ಕೆ ಸಂಬಂಧಿಸಿದು? ಇದು ನೋಡಿ ಮುಖ್ಯವಾಗಿ ಆರ್ಥಿಕ ಸಂಬಂಧ. ಮುಖ್ಯವಾಗಿ ಕೌಟಿಲ್ಯನನ್ನು ವಿಷ್ಣುಗುಪ್ತ ಮತ್ತು ಚಾಣಕ್ಯ ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ. ವಿದ್ವಾಂಸನು ಈತನು ಮುಖ್ಯವಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿರುತ್ತಾನೆ. ಇವನು ಬರೆದಂತಹ ಒಂದು ಅರ್ಥಶಾಸ್ತ್ರ ಕೃತಿಯೇ ಮುಖ್ಯವಾಗಿ ಅರ್ಥಶಾಸ್ತ್ರ. ಇದು ನೋಡಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರಶ್ನೆ 52, ಭಾರತದಲ್ಲಿ ಮೊದಲ ಮಾನವ ಮೂರ್ತಿಯನ್ನು ಪೂಜಿಸಿದ್ದು ಯಾರು? ಮುಖ್ಯವಾಗಿ ನೋಡಿ ಬುದ್ಧ, ಏಷ್ಯಾದ ಬೆಳಕು ಎಂದು ಈತನನ್ನು ಕರೆಯುತ್ತಾರೆ. ಮೊಟ್ಟ ಮೊದಲಿಗೆ ಭಾರತದಲ್ಲಿ ಮಾನವ ಮೂರ್ತಿಯನ್ನು ಪೂಜಿಸುತ್ತಾನೆ. ನೋಡಿ, ಕೆಳಕಂಡ ಸಂಖ್ಯೆಯಲ್ಲಿ ಯಾವ ಜೋಡಿ ಸಂಖ್ಯೆ ಹೊಂದಾಣಿಕೆ ಆಗುತ್ತದೆ ಬರೆಯಿರಿ. ಇಲ್ಲಿ ನೋಡಿ, ಈ ಒಂದು ನಂಬರ್ ಸೀರೀಸನ್ನು ನಿಮಗೆ ನೋಡ್ತಾ ಹೋದರೆ 4 ಸಂಖ್ಯೆಗಳ ವ್ಯತ್ಯಾಸ ಕಾಣಬಹುದು. ಆದರೆ ಇಲ್ಲಿ ನಮಗೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಜೋಡಿ ಸಂಖ್ಯೆ. ಪ್ರಶ್ನೆಯನ್ನು ಗಮನವಿಟ್ಟು ನೋಡಿ, ಯಾವ 2 ಜೋಡಿ ಸಂಖ್ಯೆ ಇಲ್ಲ. ಆಪ್ಷನನ್ನು ನೀವು ನೋಡಬೇಕು, ಸಡನ್ನಾಗಿ ಉತ್ತರನ ಹಾಕಕ್ಕೆ ಹೋಗಬೇಡಿ. ನೀವೇನಾದರೂ ನೋಡಿದರೆ ಇಲ್ಲಿ ನೋಡಿ, ಇವು ಸಂಖ್ಯೆಗಳನ್ನು ಬಿಡ್ತಾ ಬನ್ನಿ. ಕೇವಲ ಏನು ಮಾಡಿ, 1ನೇದರಿಂದ 3ನೇದು, 3ರಿಂದ 5, 5ರಿಂದ 7, 7 ಆದ ನಂತರ ಏನು ಬರುತ್ತೆ ನೀವು ಕಂಡುಹಿಡಿಬೇಕು. ನೋಡಿ, 34ರಲ್ಲಿ 26 ಕಳೆದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ? 8. ಇನ್ನುಳಿದಂತೆ 26ರಲ್ಲಿ 18 ಮೈನಸ್ ಮಾಡಿದರೆ 8 ಡಿಫ್ರೆನ್ಸ್ ಆಗುತ್ತೆ. 18ರಲ್ಲಿ 10 ಕಳೆದರೆ 8. ಇನ್ನು 8 ಇಲ್ಲಿ ಬರಬೇಕಂದ್ರೆ ಇಲ್ಲಿ ಎಷ್ಟಾಗುತ್ತೆ ಅನ್ನೋದು ನಮಗೇನಂತಂದರೆ ಉತ್ತರ ಬೇಕಾಗಿರೋದು. 10ರಲ್ಲಿ 2 ಕಳೆದ್ರೆ ಏನಾಗುತ್ತೆ? 8 ಉತ್ತರ ಬರುತ್ತೆ. ಇನ್ನು ನೋಡಿ, 30ರಲ್ಲಿ 22 ಕಳೆದ್ರೆ ಎಷ್ಟಾಗುತ್ತೆ? 8. 22ರಲ್ಲಿ 14 ಕಳೆದ್ರೆ 8. ಇನ್ನು 14ರಿಂದ ನೆಕ್ಸ್ಟ್ ಸಂಖ್ಯೆ ಯಾವುದು ಬರುತ್ತೆ ನೋಡಿ? 6. 6ಅನ್ನು ನೀವು 14ರಲ್ಲಿ ಮೈನಸ್ ಮಾಡಿದರೆ 8 ಬರುತ್ತೆ. ನೋಡಿ, ಆ 2 ಸಂಖ್ಯೆಗಳೇ ಏನಂತಂದರೆ 6 ಮತ್ತು 2. ಆಯ್ಕೆ 4 ನೋಡಿ. ಪ್ರಶ್ನೆ 54, ವಾಕಿಂಗ್ ವಿತ್ ಕಾರ್ಮೆಡ್ ಈ ಒಂದು ಪುಸ್ತಕದ ಲೇಖಕರು ಯಾರು? ನೋಡಿ, ಈ ಒಂದು ಪುಸ್ತಕದ ಲೇಖಕರು ಕುರಿತಂತೆ ಪ್ರತಿ ಸಾರಿಯೂ ಪ್ರಶ್ನೆ ಬಂದೇ ಬರುತ್ತೆ. ಇವುಗಳಿಗೆ ಅತ್ಯಂತ ಮಹತ್ವವನ್ನು ನೀವು PC ಪರೀಕ್ಷೆಗಳು ಕೊಡಬೇಕು. ನೋಡಿ, ಈ ಒಂದು ಉತ್ತರ ನೋಡಿ ಮುಖ್ಯವಾಗಿ ಅರುಂಧತಿ ರಾಯ್ ಅವರು. ಅರುಂಧತಿ ರಾಯ್ ಅವರು ನೋಡಿ ಮುಖ್ಯವಾಗಿ ಮ್ಯಾನ್ ಬುಕರ್ ಪ್ರಶಸ್ತಿ ವಿಜೇತರು ಸಹ ಹೌದು. ಇವರು ಬರೆದಂತಹ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಯು ಮುಖ್ಯವಾಗಿ ಮ್ಯಾನ್ ಬುಕರ್ ಪ್ರಶಸ್ತಿಯೂ ಸಹ ಪಡೆದಿರುತ್ತೆ. ಪ್ರಶ್ನೆ 55, ಕೆಳಗಿನವುಗಳಲ್ಲಿ 3 ಒಂದು ಬಗೆಯ ಗುಂಪಿಗೆ ಸೇರಿದ್ದು, 1 ಮಾತ್ರ ಹೊರತಾಗಿದೆ. ನೋಡಿ, ಇವು 4 ಕೊಟ್ಟಿದ್ದಾರೆ. ಇದರಲ್ಲಿ ಗುಂಪಿಗೆ ಸೇರೋದು ಯಾವುದು? ಸಾಮಾನ್ಯವಾಗಿ ನೋಡಬೇಕಂದ್ರೆ ಪ್ರಶ್ನೆಗಳು ಕೆಲವೊಂದು ಬಾರಿ ನಿಮ್ಮನ್ನು ಕ್ಲಿಷ್ಟವಾಗಿಸುತ್ತೆ ಹೊರತು ಪ್ರಶ್ನೆಗಳು ಕ್ಲಿಷ್ಟವಾಗಿರೋದಿಲ್ಲ. ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಸಾಮಾನ್ಯವಾಗಿ ನೋಡಿ ಇವು 3 ತರಕಾರಿಗಳು. ಇನ್ನು ದ್ರಾಕ್ಷಿ ಮಾತ್ರ ತಿನ್ನುವಂಥ ಹಣ್ಣಾಗಿದೆ. ಇವು 3 ತರಕಾರಿಗಳಾಗಿ ಒಂದು ಗುಂಪಿಗೆ ಸೇರಿದರೆ ದ್ರಾಕ್ಷಿ ಹಣ್ಣಿನ ಗುಂಪಿಗೆ ಸೇರುತ್ತೆ. ಆ ಕಾರಣಕ್ಕೆ ಇದು ಗುಂಪಿಗೆ ಸೇರದ್ದು. ಪ್ರಶ್ನೆ 56, ಒಂದು ಬಾರಿ ನಾಣ್ಯವನ್ನು ಎಸೆದಲ್ಲಿ ನಾಣ್ಯದ ತಲೆ ಬರುವಂತಹ ಸಂಭವನೀಯತೆ ಎಷ್ಟು ಸ್ನೇಹಿತರೆ? ಮುಖ್ಯವಾಗಿ ಸಂಭವನೀಯತೆ ಇದು ಒಂದು ಮುಖ್ಯವಾಗಿ ಒಂದು ನಾಣ್ಯಕ್ಕೆ ನೋಡಿ 2 ಮುಖಗಳಿರ್ತವೆ. ಒಂದು ಹೆಡ್ ಅಂತ, ಇನ್ನೊಂದು ಟೇಲ್. ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಶಿರ ಮತ್ತು ಅಂತೇಳಿ. ಒಂದು ನಾಣ್ಯ ಎಸೆದಾಗ ಬರುವಂಥ ಸಂಭವನೀಯತೆಗಳ ಒಟ್ಟು ಸಂಖ್ಯೆ 2 ಅಂತಂದರೆ ಒಂದು ಹೆಡ್ಡು ಬರ್ಬೋದು, ಟೇಲು ಬರ್ಬೋದು. ಇಲ್ಲಿ ನಮಗೆ ಕೇಳಿರೋದು ನೋಡಿ, ಒಂದೇ ಬಾರಿ ನಾವು ಹಾರಿಸೋದು ನಾಣ್ಯವನ್ನು ಎಸೆದಲ್ಲಿ ನಾಣ್ಯದ ತಲೆ ಅಂತಂದರೆ ಹೆಡ್ ಬರುವಂಥ ಸಂಭವನೀಯತೆ. ಒಂದು ನಾಣ್ಯವನ್ನು ಒಂದು ಬಾರಿ ಹಾರಿಸಿದಾಗ ಬರುವಂಥ ಅದರ ಸಂಭವನೀಯತೆ ನೋಡಿ ಒಂದೇ ಬಾರಿ. ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದ್ರೆ ಅದು ಹೆಡ್ ಅಥವಾ ಟೇಲ್ ಒಂದೇ ಬರುತ್ತೆ. ಇನ್ನು ಅದರ ಒಟ್ಟು ಸಂಭವನೀಯತೆ ನೋಡಿ 2. ಇದು ಆನ್ಸರ್ 1/2 ನೋಡಿ. ಪ್ರಶ್ನೆ 57, ಹರಿಜನ ಆಗಬೇಕಿತ್ತು. ಹರಿಜನ ಪತ್ರಿಕೆಯ ಒಡನಾಟ ಹೊಂದಿದಂಥ ರಾಷ್ಟ್ರ ನಾಯಕ ಯಾರು? ಮುಖ್ಯವಾಗಿ ನೋಡಿ ಮಹಾತ್ಮ ಗಾಂಧೀಜಿಯವರು ಹರಿಜನ ಪತ್ರಿಕೆಯನ್ನು 1933 ಫೆಬ್ರವರಿ 11ರಂದು
ಇದನ್ನು ಸ್ಥಾಪಿಸುತ್ತಾರೆ. ಮುಖ್ಯವಾಗಿ ಯರವಾಡ ಜೈಲಿನಲ್ಲಿಯೇ ಇದನ್ನು ಆರಂಭಿಸುತ್ತಾರೆ. ಗಾಂಧೀಜಿಯವರು ಮೊದಲ ಬಾರಿಗೆ ಹರಿಜನ ಎಂಬ ಪದವನ್ನು ಪ್ರಚುರಪಡಿಸುತ್ತಾರೆ. ಹರಿಜನ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ನೋಡಿ ಸಂತ ಕವಿ ನರಸಿಂಹ ಮೆಹ್ತಾ ಅವರು. ಗಾಂಧೀಜಿಯವರು ಆರಂಭಿಸಿದ ಮತ್ತೊಂದು ಇಂಗ್ಲಿಷ್ ಪತ್ರಿಕೆ ಯಂಗ್ ಇಂಡಿಯಾ. ಪ್ರಶ್ನೆ 58. 1964ನೇ ಇಸವಿಯ ಜವಾಹರ್ಲಾಲ್ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿ ಇದ್ದಂತಹ ಭಾರತದ ಗೃಹ ಸಚಿವರು ಯಾರು? ಮುಖ್ಯವಾಗಿ ನೋಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಜವಾಹರ್ಲಾಲ್ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರದ ಇವರು ಗೃಹ ಸಚಿವರಾಗಿರುತ್ತಾರೆ. ನಂತರ ನೋಡಿ 1947ರ ಮೊಟ್ಟ ಮೊದಲ ಸರ್ಕಾರದಲ್ಲಿ ಇವರು ಉಪ ಪ್ರಧಾನಿಯಾಗಿ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಾತಂತ್ರ್ಯ ನಂತರ ಹೈದರಾಬಾದ್, ಮುಖ್ಯವಾಗಿ ಇದೊಂದು ಪೊಲೀಸ್ ಕಾರ್ಯಾಚರಣೆ, ಜೊತೆಗೆ ಜಮ್ಮು ಕಾಶ್ಮೀರ, ಜುನಾಗಢ ಪ್ರಾಂತ್ಯಗಳನ್ನು ಅಖಂಡ ಭಾರತದ ಒಕ್ಕೂಟದಲ್ಲಿ ಇವರು ವಿಲೀನ ಮಾಡುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಮುಖ್ಯವಾಗಿ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಸಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 59. ಕೆಳಕಂಡ ಯಾವುದು ಸರಿಯಾಗಿದೆ? ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ಹೊಂದುವೆ. BG ತಿಲಕ್ ಅವರು ಹೇಳಿದ್ದಾರೆ. ಈ ಆಯ್ಕೆ 100ಕ್ಕೆ 100ರಷ್ಟು ಸರಿಯಾಗಿದೆ. ಇನ್ನು ಕೆಳಗಿನವುಗಳನ್ನು ನೋಡುತ್ತಾ ಹೋಗೋಣ ಬನ್ನಿ. ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡುತ್ತೇನೆ, ಇದು ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಂತಹ ಹೇಳಿಕೆ. ಇನ್ನು ಮಾಡು ಇಲ್ಲವೇ ಮಡಿ ನೋಡಿ SC ಬೋಸ್ ಅಂತ ಕೊಟ್ಟಿದ್ದಾರೆ. ಇದು ಅಲ್ಲ. ಮುಖ್ಯವಾಗಿ ನೋಡಿ ಇದು ಮಹಾತ್ಮ ಗಾಂಧೀಜಿಯವರು ನೀಡಿದಂತಹ ಪ್ರಮುಖ ಘೋಷಣೆಯಾಗಿದೆ. ಉತ್ತರ ಇಲ್ಲಿದು ಮೊದಲನೆಯದು ಕರೆಕ್ಟ್ ಆಗಿರೋದು. ಪ್ರಶ್ನೆ 60. ಮಹಾವೀರ ಹಾಗೂ ಗೌತಮ ಬುದ್ಧ ಯಾವ ಮೂಲದಿಂದ ತಮ್ಮ ಮೂಲ ತತ್ವಗಳನ್ನು ಅಳವಡಿಸಿಕೊಳ್ಳುತ್ತಾರೆ? ಮುಖ್ಯವಾಗಿ ನೋಡಿ ಉಪನಿಷತ್ತು, ವೇದ ಪಠ್ಯದ ಸಂಗ್ರಹಗಳೇ ಉಪನಿಷತ್ತುಗಳು. ವೇದಾಂತದ ಮೂಲಕ ಉಪದೇಶವನ್ನು ಹೊಂದಿರುವಂತಹ ಹಿಂದೂ ಗ್ರಂಥಗಳಾಗಿವೆ. ಉಪನಿಷತ್ತುಗಳು ಮುಖ್ಯವಾಗಿ ಇವು ಗುರುವಿನ ಬಳಿ ಕುಳಿತುಕೋ ಎಂಬ ಅರ್ಥವನ್ನು ಸಹ ಇವು ಕೊಡುತ್ತವೆ. ಈ ಕುರಿತಂತೆ ಕಳೆದ ವರ್ಷದ 2020ರ DR ಪರೀಕ್ಷೆಯಲ್ಲಿ ಈ ಕುರಿತಂತೆ ಒಂದು ಪ್ರಶ್ನೆ ಬಂದಿತ್ತು ನೋಡಿ, ಉಪನಿಷತ್ತುಗಳು ಎಂದರೆ ಅರ್ಥ ಏನು ಅಂತ. ಪ್ರಶ್ನೆ 61. ಭಾರತದ ಈಗಿನ ಆರ್ಥಿಕ ಮಂತ್ರಿ ಯಾರು? ನೋಡಿ, ಪ್ರಶ್ನೆ ನಡೆದಂತಹ ಸಂದರ್ಭದಲ್ಲಿ ಅಂದರೆ 2012ರ ಸಮಯದಲ್ಲಿ ಭಾರತದ ಒಂದು ಆರ್ಥಿಕ ಮಂತ್ರಿಗಳು ಅಂದಿನ ಪ್ರಧಾನಿಗಳಂತ ಮನಮೋಹನ್ ಸಿಂಗ್ ಅವರಾಗಿದ್ದರು. ಇವರೊಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರು ಸಹ ಹೌದು. ಆದರೆ ಇಂದಿಗೆ ಪ್ರಸ್ತುತವಾಗಿ ಭಾರತದ ಅರ್ಥ ಸಚಿವರಾಗಿ ಅಥವಾ ಆರ್ಥಿಕ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಆರ್ಥಿಕ ಸಚಿವರು. ಪ್ರಶ್ನೆ 52. ಇಲ್ಲಿ ಏನಂತಂದರೆ ಈ ಪದಕ್ಕೆ ಸಂಬಂಧಿಸಿದ ಉತ್ತರವನ್ನು ಇಲ್ಲಿ ನಾವು ತುಂಬಬೇಕು. ಗಡಿಯಾರ ನೋಡಿ ವೇಳೆಯನ್ನು ಸೂಚಿಸಿದರೆ ಅಲ್ಟಿಮೀಟರ್ ಏನು ಮಾಡುತ್ತೆ? ಮುಖ್ಯವಾಗಿ ಇದು ಒಂದು ಎತ್ತರ ಅಳೆಯುವಂತಹ ಮಾನ. ಹೀನಾ ನೋಡಿ 12 ದಿನಗಳ ಹಿಂದೆ ಒಂದು ಚಲನಚಿತ್ರವನ್ನು ವೀಕ್ಷಿಸುತ್ತಾಳೆ. ಅವಳು ಶನಿವಾರದಂದು ಮಾತ್ರ ಚಲನಚಿತ್ರವನ್ನು ವೀಕ್ಷಿಸುತ್ತಾಳೆ. ಹಾಗಿದ್ದಲ್ಲಿ ಅವಳು ಯಾವ ದಿನದಂದು ಚಲನಚಿತ್ರವನ್ನು ವೀಕ್ಷಿಸುತ್ತಾಳೆ? ಇಲ್ಲಿ ಹೀನಾ ಎಂಬವಳು 12 ದಿನಗಳ ಹಿಂದೆ ಒಂದು ಚಿತ್ರವನ್ನು ವೀಕ್ಷಿಸುತ್ತಾಳೆ. ಶನಿವಾರ ಮಾತ್ರ ಆಕೆ ಸಿನಿಮಾವನ್ನು ನೀಡುವುದು. ಹಾಗಿದ್ರೆ ಇವತ್ತಿಗೆ ಯಾವ ದಿನ ನೋಡಿ? ಒಂದು ಶನಿವಾರದಿಂದ ಒಂದು ಶನಿವಾರಕ್ಕೆ ಎಷ್ಟು ದಿನ? 7 ದಿನ ವ್ಯತ್ಯಾಸ ಇರುತ್ತೆ. ಅದಾದ 5 ದಿನಗಳನ್ನು ನೋಡ್ತಾ ಹೋಗೋಣ. 8, 9, 10, 11, 12. ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆ, ನಿಮಗೆ ಅರ್ಥ ಆಗಲಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ಹೀನಾ ನೋಡೋದು ಶನಿವಾರ ಮಾತ್ರ ಸಿನಿಮಾ. ಒಂದು ಶನಿವಾರದಿಂದ ಒಂದು ಶನಿವಾರಕ್ಕೆ 7 ದಿನಗಳ ವ್ಯತ್ಯಾಸ ಇದೆ. ಇನ್ನು ಉಳಿದಂಥವು 5 ದಿನಗಳು. ಇದು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ತಿಳಿಯಿತು ಅಂತ ಭಾವಿಸ್ತೇನೆ. ಹಾಗೇನಾದರೂ ಆಗದೇ ಇದ್ದರೆ ತಿಳಿದಿದ್ದರೆ ಕಮೆಂಟ್ ಮಾಡಿ ಉತ್ತರಿಸ್ತೇನೆ ನಮಗೆ. ಪ್ರಶ್ನೆ 64. ಭಾರತದ ದಕ್ಷಿಣ ತುದಿ ಯಾವುದು? ಮುಖ್ಯವಾಗಿ ನೋಡಿ ಭಾರತದ ದಕ್ಷಿಣ ತುದಿ ಸ್ನೇಹಿತರೆ ಇಂದಿರಾ ಪಾಯಿಂಟ್. ಇಲ್ಲಿ ಮುಖ್ಯವಾಗಿ ದಕ್ಷಿಣದ ತುತ್ತ ತುದಿ ಎಂದು ಕೇಳಿದ್ದಾರೆ. ಇದನ್ನು ಪಿಗ್ಮೇಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಎಂದು ಕರೆಯುತ್ತಾರೆ. ಅಂಡಮಾನ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಇನ್ನು ಕೇವಲ ದಕ್ಷಿಣ ಭಾರತದ ತುದಿ ಅಂತ ಕೇಳಿದರೆ ನಾವು ಕನ್ಯಾಕುಮಾರಿ ಎಂದು ಹೇಳಬಹುದು. ಇನ್ನು ದಕ್ಷಿಣ ಭಾರತದ ತುತ್ತ ತುದಿ ಎಂದು ಕೊಟ್ಟಿದ್ದಾರೆ, ಅದು ಇಂದಿರಾ ಪಾಯಿಂಟ್. ಪ್ರಶ್ನೆ 65. ಕರ್ನಾಟಕದ ಯಾವ ಸ್ಥಳದಲ್ಲಿ AICC ಸಭೆಗೆ ಮಹಾತ್ಮ ಗಾಂಧೀಜಿಯವರು
ಭಾಗವಹಿಸಿದ್ದರು. ನೋಡಿ, ಪ್ರಮುಖವಾಗಿ 1924ರ ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಇದು ಗಾಂಧೀಜಿಯವರು ಭಾಗವಹಿಸಿದಂತಹ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವಾಗಿದೆ. ಜೊತೆಗೆ ಇದೇ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ಸಹ ಮಹಾತ್ಮ ಗಾಂಧೀಜಿಯವರೇ ವಹಿಸಿರುತ್ತಾರೆ. ಪ್ರಶ್ನೆ 66, ದಕ್ಷಿಣ ಭಾರತದ ಕೆಳಕಂಡ ಯಾವ ಭಾಷೆ ಅತಿ ಪ್ರಾಚೀನ ನುಡಿ ಮತ್ತು ಸಾಹಿತ್ಯವಾಗಿರುತ್ತೆ? ಮುಖ್ಯವಾಗಿ ನೋಡಿ, ತಮಿಳು ಸಾಹಿತ್ಯ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ತಮಿಳು. ಭಾರತದಲ್ಲಿ 6 ಭಾಷೆಗಳಿಗೆ ಮುಖ್ಯವಾಗಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ. ಮೊದಲು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತಹ ಭಾಷೆಯೇ ತಮಿಳು, ನಂತರದ ಭಾಷೆ ಸಂಸ್ಕೃತ, ಅದಾದ ನಂತರ ತೆಲುಗು, ಕನ್ನಡ, ಮಲಯಾಳಂ ಹಾಗೆ ಒಡಿಯಾ. ಈ 6 ಭಾಷೆಗಳು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ. ಕನ್ನಡವು ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ 2008. ಪ್ರಶ್ನೆ 67, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಕರೆಯನ್ನು ನೀಡಿದವರು 100ಕ್ಕೆ 100ರಷ್ಟು ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಯುವಕರಲ್ಲಿ ಒಂದು ಹೊಸ ಉತ್ಸಾಹವನ್ನು ಮೂಡಿಸಲು ಈ ರೀತಿಯ ಕರೆಯನ್ನು ಕೊಡುತ್ತಾರೆ. ಇದು ಭಾರತದಲ್ಲಿದ್ದಂಥ 100 ಯುವಕರಿಗೆ ಎಂದಿಗೂ ಸಹ ಪ್ರೇರಣಾದಾಯಕ ಒಂದು ನುಡಿಯಾಗಿದೆ. ಪ್ರಶ್ನೆ 68, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ವ್ಯಾಸಂಗ ಮುಗಿದಾಕ್ಷಣ ಅವರು ಆದದ್ದು ನೋಡಿ, ಮುಖ್ಯವಾಗಿ ವಕೀಲ ವೃತ್ತಿ. ಗಾಂಧೀಜಿಯವರು ವಕೀಲರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಖ್ಯವಾಗಿ 1888ರಲ್ಲಿ ಲಂಡನ್ನಿಗೆ ಪ್ರಯಾಣವನ್ನು ಬೆಳೆಸಿ ಅಲ್ಲಿ ಕಾನೂನನ್ನು ಅಧ್ಯಯನ ಮಾಡಿ ಬ್ಯಾರಿಸ್ಟರ್ ಅಥವಾ ಲಾಯರ್ ಪದವಿಯನ್ನು ಪಡೆಯುತ್ತಾರೆ. ಆದರೆ ಮುಖ್ಯವಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಮೊಟ್ಟ ಮೊದಲ ಸತ್ಯಾಗ್ರಹ ಎಂಬ ಹೋರಾಟದ ಪ್ರಯೋಗಶಾಲೆಯೆಂದು ಇಲ್ಲಿಯಿಂದಲೇ ಅವರು ಆರಂಭಿಸುತ್ತಾರೆ. ಮುಖ್ಯವಾಗಿ ಕರಿಯ ಮತ್ತು ಬಿಳಿಯರ ನಡುವೆ ಆದಂತಹ ವ್ಯತ್ಯಾಸದ ವಿರುದ್ಧ ಇವರು ಹೋರಾಟವನ್ನು ನಡೆಸುತ್ತಾರೆ. ಪ್ರಶ್ನೆ 69, ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಇಲ್ಲೊಂದಿಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುವು ಸರಿಯಾಗಿವೆ ನೋಡಿ. ಆಸ್ಕರ್ ಪ್ರಶಸ್ತಿ ಮೊದಲನೇದು ನೋಡಿ, ಸಾಹಿತ್ಯ. ಇದು ಆಸ್ಕರ್ ಪ್ರಶಸ್ತಿಯು ಸಿನಿಮಾ ರಂಗದ ಒಂದು ಅತ್ಯುನ್ನತವಾದಂತಹ ಪ್ರಶಸ್ತಿಯು ಹಾಲಿವುಡ್ನಲ್ಲಿ ಕೊಡಲಾಗುತ್ತೆ. ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಅಲ್ಲ, ಇದು ತಪ್ಪಾಗಿದೆ. ಮ್ಯಾನ್ ಬುಕರ್, ಪುಲಿಟ್ಜರ್, ಮ್ಯಾಗ್ನೆಸೆ. ಮ್ಯಾನ್ ಬುಕರ್ ನೋಡಿ ಸಿನಿಮಾ ಕ್ಷೇತ್ರಕ್ಕೆ, ಪುಲಿಟ್ಜರ್ ವಿಜ್ಞಾನ, ಇನ್ನು ಮ್ಯಾಗ್ನೆಸೆ ಪ್ರಶಸ್ತಿ ಸಮಾಜ ಸೇವೆ. ಜೊತೆಗೆ ಮ್ಯಾನ್ ಬುಕರ್ ಸಿನಿಮಾಗೆ ಕೊಡೋದಿಲ್ಲ ಸ್ನೇಹಿತರೆ. ಮುಖ್ಯವಾಗಿ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಸಾಹಿತ್ಯಕ್ಕೆ ಕೊಡಲಾಗುತ್ತೆ. ತಪ್ಪಾಯಿತು, ಸ್ವಲ್ಪ ಕ್ಷಮಿಸಿ. ಪುಲಿಟ್ಜರು ಸಹ ವಿಜ್ಞಾನಕ್ಕೆ ಕೊಡೋದಿಲ್ಲ, ಇದು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ್ದು. ಇವು 3ಗಳು ತಪ್ಪಾಗಿವೆ. ಮ್ಯಾಗ್ನೆಸೆ ಸಮಾಜ ಸೇವೆಗೆ ಮಾತ್ರ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಪ್ರಶ್ನೆ 70, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು? ಮುಖ್ಯವಾಗಿ ನೋಡಿ, ಅನಿ ಬೆಸೆಂಟ್ ಅವರು. ಅನಿ ಬೆಸೆಂಟ್ ಅವರು ಮೊಟ್ಟ ಮೊದಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾಗಿ 1917ರ ಕಲ್ಕತ್ತಾ ಅಧಿವೇಶನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನುಳಿದಂತೆ ಪ್ರಶ್ನೆಯನ್ನು ನೋಡಿರ್ಬೋದು, 1925ರಲ್ಲಿ ಸರೋಜಿನಿ ನಾಯ್ಡು ಅವರು ಕಾನ್ಪುರ್ ಅಧಿವೇಶನದ ಮಹಿಳಾ ಅಧ್ಯಕ್ಷರು. ಇವರು ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಕೇಳಿರೋದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಇಲ್ಲಿ ಭಾರತೀಯ ಮಹಿಳೆಗೂ ವ್ಯತ್ಯಾಸವಿದೆ ನೋಡಿ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದುದು ಸರೋಜಿನಿ ನಾಯ್ಡು. ಅದು ಉತ್ತರ ಪ್ರದೇಶದ ರಾಜ್ಯದಲ್ಲಿ. ವಿಜಯಲಕ್ಷ್ಮಿ ಪಂಡಿತ್ 1953ರಲ್ಲಿ ವಿಶ್ವಸಂಸ್ಥೆಯ 8ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ಮೊದಲ ಭಾರತೀಯ ಮಹಿಳೆ. ಇನ್ನು ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮತ್ತು ಏಕೈಕ ಮಹಿಳಾ ಪ್ರಧಾನಿ. ಇವರಿಗೆ 1971ರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗುತ್ತೆ. ಪ್ರಶ್ನೆ 71, ಭಾರತದ ರಾಷ್ಟ್ರೀಯ ವೃಕ್ಷ ಯಾವುದು ನೋಡಿ. ಮುಖ್ಯವಾಗಿ ಆಲದ ಮರ. ಭಾರತದ ರಾಷ್ಟ್ರೀಯ ವೃಕ್ಷ ಆಲದ ಮರವಾಗಿದ್ದು, ಇನ್ನು ಕರ್ನಾಟಕ ರಾಜ್ಯ ವೃಕ್ಷ ನೋಡಿ ಶ್ರೀಗಂಧದ ಮರ. ಪ್ರಶ್ನೆ 72, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯವಾದಂತಹ ವರ್ಷ ಯಾವುದು? 1857ರ ಸಿಪಾಯಿ ದಂಗೆಯ ನಂತರ 1858ರಲ್ಲಿ ರಾಣಿ ವಿಕ್ಟೋರಿಯಾವು ಘೋಷಣೆ ಹೊರಡಿಸುತ್ತಾಳೆ. ಕಂಪನಿ ಆಡಳಿತ ವ್ಯವಹಾರಗಳೆಲ್ಲ ಅಂತ್ಯಗೊಂಡು ರಾಣಿಗೆ ಅಧಿಕಾರ ವರ್ಗಾವಣೆಯಾಗುತ್ತದೆ. ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದುಗೊಳಿಸಿ ಭಾರತದಲ್ಲಿ ವೈಸ್ರಾಯ್ ಹುದ್ದೆಗಳು ಸೃಷ್ಟಿಯಾಗುತ್ತವೆ.
ಲಾರ್ಡ್ ಕ್ಯಾನಿಂಗ್ ನೋಡಿ ಭಾರತದ ಮೊಟ್ಟ ಮೊದಲ ವಾಯ್ಸ್ರಾಯ್. 1858ರ ಘೋಷಣೆ ಭಾರತದ ಇತಿಹಾಸದ ಮ್ಯಾಗ್ನಾ ಕಾರ್ಟ್ ಎಂದು ಬಿಂಬಿಸಲಾಗಿದೆ. 1854ರ ಚಾರ್ಲ್ಸ್ ವುಡ್ ಕಾಯ್ದೆಯನ್ನು ಭಾರತದ ಶಿಕ್ಷಣ ಇತಿಹಾಸದ ಮ್ಯಾಗ್ನಾ ಕಾರ್ಟ್ ಎಂದು ಬಿಂಬಿಸಲಾಗಿದೆ. ಪ್ರಶ್ನೆ 73 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಸ್ಥಾಪಿಸಲಾಗಿದೆ? ಮುಖ್ಯವಾಗಿ ನೋಡಿ INC ಇದನ್ನು ಸ್ಥಾಪನೆಯಾದಂಥ ವರ್ಷ ನೋಡಿ 1885 ಡಿಸೆಂಬರ್ 28ರಿಂದ 31ರವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧಿವೇಶನ ಮುಂಬೈನಲ್ಲಿ WC ಬ್ಯಾನರ್ಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಇವರೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಅಧ್ಯಕ್ಷರು. ಉಮೇಶ್ ಚಂದ್ರ ಬ್ಯಾನರ್ಜಿ ಇದನ್ನು ಎವೋಹಿಮ್ ಅವರು ಸ್ಥಾಪಿಸುತ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇದ್ದಂತಹ ವಾಯ್ಸ್ರಾಯ್ ಲಾರ್ಡ್ ಡಫರಿನ್ ಅವರು. ಪ್ರಶ್ನೆ 74 ಯಾರು ಭಾರತ ಸಂವಿಧಾನ ರಚನಾ ಮಂಡಳಿಯ ಅಧ್ಯಕ್ಷರಾಗಿದ್ದರು? ಮುಖ್ಯವಾಗಿ ನೋಡಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ಸಂವಿಧಾನ ರಚನಾ ಮಂಡಳಿ ಶಾಶ್ವತ ಅಧ್ಯಕ್ಷರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರು. BN ರಾಯ್ ಅವರು ಸಂವಿಧಾನ ರಚನಾ ಸಭೆಯ ಸಲಹೆಗಾರರಾಗಿದ್ದರು. ಇನ್ನು ಸಚ್ಚಿದಾನಂದ ಸಿನ್ಹಾ ಅವರು ಸಂವಿಧಾನ ಸಭೆಯ ಮೊದಲ ಅಧಿವೇಶನದ ಹಂಗಾಮಿ ಅಧ್ಯಕ್ಷರು. ಪ್ರಶ್ನೆ 75 ಪಂಚಾಯಿತಿಯಲ್ಲಿ ಮಹಿಳೆಯರಿಗಿರುವ ಮೀಸಲಾತಿ ಪ್ರಮಾಣ ನೋಡಿ 33ರಷ್ಟು. ಪ್ರಸ್ತುತವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿಯನ್ನು ಮಹಿಳೆಯರಿಗೆ ರಾಜ್ಯ ಸರ್ಕಾರವೇ ನೀಡುತ್ತಿದೆ. ಇದು 2012ರ ಪ್ರಶ್ನೆ ಪತ್ರಿಕೆ ಗಮನಿಸಿ. ಪ್ರಸ್ತುತವಾಗಿ ಮೀಸಲಾತಿ ಇರುವ ಪ್ರಮಾಣ 50ರಷ್ಟು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಉಳಿದ ಪ್ರಶ್ನೆಗಳೊಂದಿಗೆ ಬರುತ್ತೇನೆ. ಪ್ರಶ್ನೆಗಳ ಕುರಿತಾಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಸಿವಿಲ್ PC ಬರೆಯುವಂಥ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ. ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅತ್ಯಂತ ಮಹತ್ವವಾಗಿರುತ್ತದೆ. ಇವುಗಳಿಂದಲೇ 50ರಿಂದ 60 ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಂಭವ ಇದ್ದೇ ಇರುತ್ತೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿ, ಅಂದಾಗ ಈ ಕುರಿತು ನಿಮಗೆ ನಾಲೆಜ್ ಬರುತ್ತೆ. ಯಾವ ರೀತಿಯ ಪ್ರಶ್ನೆಗಳು ಉಗಮವಾಗುತ್ತವೆ ಎಂಬುದು ನಿಮ್ಮನ್ನೇ ನೀವೇ ಊಹಿಸಿಕೊಳ್ಳುತ್ತೀರಿ. ಆ ಮಟ್ಟಿನ ಜ್ಞಾನವನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೊಡುತ್ತವೆ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ.